ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಬ್ರೇಕಿಂಗ್ ನ್ಯೂಸ್, ಗೋಲ್ಡ್ ಒಂದು ಬಿಗ್ ಫಾಲ್ ಆಗಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಲಾಸ್ಟ್ 24 hours ಅಲ್ಲಿ $150 ಅಷ್ಟು ಫಾಲ್ ಆಗಿದೆ. ಸೊ ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಒಂದು ಇನ್ಫ್ಲೇಷನ್ ವರಿ ಆಗಿರ್ಬೋದು, ಇನ್ನು ಹೈಯರ್ ಬಾಂಡ್ ಇಲ್ಡ್ ಇರೋದು, ಸ್ಟ್ರಾಂಗ್ US ಜಾಬ್ ಡೇಟಾ ಬಂದಿರೋದು, ಇನ್ನ ಮಿಡಲ್ ಈಸ್ಟ್ ಅಲ್ಲಿ ಟೆನ್ಷನ್ ಕಂಟಿನ್ಯೂ ಆಗ್ತಾ ಇರೋದು. ಈ ಎಲ್ಲ ರೀಸನ್ ಇಂದ ಒಂದು ಬಿಗ್ ಫಾಲ್ ಆಗಿದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ 4000 per 10 ಗ್ರಾಮ್ಗೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಿಲ್ವರ್ ಬಂದ್ಬಿಟ್ಟು $3.5 ಅಷ್ಟು ಕಡಿಮೆ ಆಗಿದೆ. ಅಂದ್ರೆ ಬಿಗ್ ಸಪೋರ್ಟ್ ಏನಿತ್ತು $65 per ounce, ಅದನ್ನು ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ 12,000 per kgಗೆ ಕಡಿಮೆ ಆಗಿದೆ. ಇನ್ನ ಬ್ರೆಂಟ್ ಕ್ರೂಡ್ ಬಂದ್ಬಿಟ್ಟು $3 ಅಷ್ಟು ಕಡಿಮೆ ಆಗಿ $93 per ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ಡೌಜನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಯ್ತು, ಆದ್ರೆ ಓವರ್ ಆಲ್ ಆಗಿ ಅದು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದಾವೆ, ಅದು ವೀಕ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದಾವೆ. ಇನ್ನು ನಿಫ್ಟಿ ನೋಡೋದಾದ್ರೆ 23,280 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ನಿನ್ನೆ ಸ್ಟ್ರಾಂಗ್ ಆಗಿ ಇತ್ತು, ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, 120 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. 23,240 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಗುತ್ತೆ. ಎಬೋ 23,260 ಇದ್ರೆ ಮಾತ್ರ ಗುಡ್ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.